ದಾವಣಗೆರೆಯಲ್ಲಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ಹೆಸರು ಹೇಳ್ರಿ ಅಂತ ಯಾರು ಹೇಳಿದ್ದಾರೆ? ಹೌದು, ಜಮೀರ್ ಅಹಮದ್ ಖಾನ್ ಈ ಮಾತನ್ನು ಹೇಳಿದ್ದಾರೆ. ಇವತ್ತು ಸುದ್ದಿಯ ಸಂಪೂರ್ಣ ಚರ್ಚೆ ಅವರಿಗೆ ಸಂಬಂಧಪಟ್ಟಂಥದ್ದೇ ಆಗಿದೆ. ತಮ್ಮ ವಿರುದ್ಧದ ಆರೋಪಕ್ಕೆ ಜಮೀರ್ ಅಹಮದ್ ಖಾನ್ ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ ನನ್ನನ್ನು ಕೇರಳದಲ್ಲಿ ಸ್ಟಾರ್ ಕ್ಯಾಂಪೇನರ್ ಮಾಡಿತ್ತು, ಹೋಗಿದ್ದೆ ನಾನು, ಅದರಲ್ಲಿ ಬ್ಯುಸಿ ಇದೆ, ತಪ್ಪೇನು? ಟೀಕಾಕಾರರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಉಪಚುನಾವಣಾ ಪ್ರಚಾರಕ್ಕಾಗಿ ನಾನು ದಾವಣಗೆರೆಗೆ ಹೋಗಿದ್ದೇನೆ. ಹೌದು, ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಹೋಗಿದ್ದೆ. ಜಮೀರ್ ಏಪ್ರಿಲ್ 5ರಂದು ದಾವಣಗೆರೆಗೆ ಬರ್ತಾರೆ ಅಂತ CM ಹೇಳಿದರು. ನಾನು KC ವೇಣುಗೋಪಾಲ್ಗೆ ಮನವಿ ಮಾಡಿಕೊಂಡು ದಾವಣಗೆರೆಗೆ ಹೋಗಿದ್ದೆ. ನಾನು ನನ್ನ ಜವಾಬ್ದಾರಿ ನಿಭಾಯಿಸಿದ್ದೇನೆ. ರಾಜಕೀಯದಲ್ಲಿ ಷಡ್ಯಂತ್ರ ಸಹಜ, ಎಲ್ಲರೂ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಆಗಲಿ ಸಂತೋಷ. ಅವ್ರ ಮಂತ್ರಿ ಆದರೆ ನನಗೂ ಸಂತೋಷ ರೀ ಅಂತ ಸಚಿವ ಜಮೀರ್ ಅದು ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಸ್ಥಾನ ನಾವು ಗೆಲ್ತೀವಿ. ನಾನು ಮುಸ್ಲಿಮರ ಸುಪ್ರೀಂ ಲೀಡರ್ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋ ಮಾತುಗಳನ್ನು ಮಾಧ್ಯಮದ ಮುಂದೆ ಆಡಿದ್ದಾರೆ ಜಮೀರ್ ಅಹಮದ್ ಖಾನ್. ಅಂದರೆ ಇದು ಟೆಕ್ನಿಕಲ್ ವಿಚಾರ ಅಲ್ಲ, ಇದು ಎಮೋಷ್ನಲ್ ಮ್ಯಾಟರ್. ಯಾಕಂತ ಹೇಳಿದರೆ ರಾಜಕಾರಣ ಯಾವ ಆಧಾರದ ಮೇಲೆ ನಡೆಯುತ್ತೆ, ಪರ್ಸೆಪ್ಷನ್ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ರಾಜಕಾರಣಿಗಳು, ಜನ ಯಾವುದನ್ನು ನಂಬ್ತಾರೆ ಅದನ್ನು ಎಂಡಾರ್ಸ್ ಮಾಡ್ತಾರೆ, ಅದಕ್ಕೆ ಒಂದಿಷ್ಟು ಎಮೋಷ್ನಲ್ ಟಚ್ ಕೊಡ್ತಾರೆ, ಭಾವನಾತ್ಮಕ ಪ್ರಚಾರ ಮಾಡ್ತಾರೆ ಅಲ್ವಾ. ನಮ್ಮ ಜಾತಿ, ನಮ್ಮ ಸಮುದಾಯ, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ಪ್ರದೇಶ, ನಮ್ಮ ಪಂಗಡ, ಹೀಗೆ ನಮ್ಮದು ಅನ್ನುವ ಒಂದು ಅಸ್ಮಿತೆಯನ್ನು ಸೇರಿಸಿ ಪ್ರಚಾರಕ್ಕೆ ಬಳಸಿ ರಾಜಕಾರಣವನ್ನು ಮಾಡಿ ಜನರ ಮನಗೆಲ್ಲುವಲ್ಲಿ ಮುಂದಾಗ್ತಾರೆ. ಓಕೆ, ಈಗ ಹಿರಿಯ ಪತ್ರಕರ್ತರು ನರಸಿಂಹರಾವ್ ನಮ್ಮ ಜೊತೆ ಫೋನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಫೋನಲ್ಲಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹ ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ರಾಜಕೀಯದ ಬೆಳವಣಿಗೆಗಳು ಯಾವ ರೀತಿ ಇರುತ್ತೆ, ಇದ್ದಾವೆ, ಇತಿಹಾಸದಲ್ಲಿರ್ಬೋದು, ವರ್ತಮಾನದಲ್ಲಿರೋದು, ಆಮೇಲೆ ಮುಂದೆ ಏನಾಗಬಹುದು ಅನ್ನೋದನ್ನು ಒಬ್ಬ ರಾಜಕೀಯ ಮುಖ್ಯ ವರದಿಗಾರರಾಗಿ ತಾವು ಸಾಕಷ್ಟು ಚುನಾವಣೆಗಳನ್ನು ನೋಡಿದಿರಿ, ರಾಜಕೀಯ ಸ್ಥಿತ್ಯಂತರಗಳನ್ನು ಗಮನಿಸಿದಿರಿ, ಮಗ್ಗಲುಗಳನ್ನೆಲ್ಲ ನೋಡಿದಿರಿ. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಸದ್ಯದ ಬೆಳವಣಿಗೆಗಳನ್ನು ನೋಡಿದಾಗ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಮತ್ತು ಬಾಗಲಕೋಟೆಯ ಈ ಉಪಚುನಾವಣೆಗಳು ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನ ಆಂತರಿಕ ಭಿನ್ನಮತದ ಒಂದು ಸ್ಫೋಟಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇದು ಯಾವುದರ ದಿಕ್ಸೂಚಿಯಾಗಿದೆ? ಯಾವ ರೀತಿ ಇದನ್ನು ಈ ಸಂದರ್ಭದಲ್ಲಿ ನಮ್ಮ ಜನ ತೆಗೆದುಕೊಳ್ಬೇಕು ಮತ್ತು ನಮ್ಮ ರಾಜಕಾರಣಿಗಳು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಮತ್ತು ಇದು ಯಾರಿಗೆ ಸೆಟ್ ಬ್ಯಾಕ್ ಆಗ್ಬೋದು ಮತ್ತು ಯಾರಿಗೆ ಪೂರಕವಾಗ್ಬೋದು, ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಅಲ್ಲ, ಈಗ ಈ ಉಪಚುನಾವಣೆ ಹಾಗೆ ನೋಡಿದ್ರೆ ಇಬ್ಬರಿಗೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಅಫ್ಕೋರ್ಸ್ ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಇತ್ತು, ಆಮೇಲೆ ಇಲ್ಲಿ ದಾವಣಗೆರೆನೂ ಕಾಂಗ್ರೆಸ್ ಇತ್ತು. ಒಂದು ವೇಳೆ 2 ಸೀಟು ಕಳ್ಕೊಂಡ್ರೆ ಅವ್ರದ್ದೇನು ಸರ್ಕಾರ ಬಿದ್ದೋಗಲ್ಲ. ಓಕೆ, ಬಿಜೆಪಿಗೆ ಪ್ಲಸ್ ಆಯ್ತು ಅಂತಂದ್ರೆ ಅವ್ರದ್ದು ಕೂಡ ಸರ್ಕಾರ ರಚನೆ ಆಗುದಿಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ ಈ ಸಂದರ್ಭ ಉಪಚುನಾವಣೆಗಳು ಅಂತ ಬಂದಾಗ ಯಾವತ್ತೂ ಆಡಳಿತಾರೂಢ ಪಕ್ಷ ಏನಿರ್ತದಲ್ಲ ಅದ್ರ ಮೇಲೆ ಪರಿಣಾಮ ಹೇಗಾಗುತ್ತೆ ಅಂದ್ರೆ, ಇಷ್ಟೆಲ್ಲ ಆಡಳಿತ ಇಟ್ಕೊಂಡ್ರು, ಇಡೀ ಸರ್ಕಾರಗಳು ಹೋಗಿ ಅಲ್ಲಿ ನಿಂತರು, ಇಡೀ ಸರ್ಕಾರನ ಹೋಗಿ ಅಲ್ಲಿ ನಿಂತು, ಇಡೀ ಮಂತ್ರಿಮಂಡಲನ ಅಲ್ಲಿತ್ತು, ದುಡ್ಡು ಸುರಿದ್ರು, ಕಾಸು ಸುರಿದ್ರು. ಒಂದ್ ವೇಳೆ ಆರ್ಸಿ ಬರದೆ ಹೋದ್ರೆ ಅವ್ರಿಗೆ ಸ್ವಲ್ಪದ್ರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ಓಕೆ, ಅಂದ್ರೆ ಇದು ಕಾಂಗ್ರೆಸ್ಸಿಗೆ ಮಾತ್ರ ದೊಡ್ಡ ಅಫೆಕ್ಟ್ ಆಗುತ್ತೆ ಒಂದು ವೇಳೆ ಅವರ ನಿರೀಕ್ಷೆಯಂತೆ ಸೀಟ್ ಬರದೆ ಹೋದ್ರೆ, ನಾಟ್ ಫಾರ್ ಬಿಜೆಪಿ. ಬಿಜೆಪಿಗೆ ನಾವು ಆಡಳಿತಾರೂಢ ಪಕ್ಷ, ಅದು ಆಡಳಿತ ನಡೆಸ್ತಾ ಇದ್ದಾರೆ, ನಾವು ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿವಿ, ನಾವು ಅದನ್ನ ಮಾಡ್ಬಿಟ್ಟಿವಿ, ನಮ್ಮನ್ನು ನೋಡಿದಂತೆ ನಡೆದ ಸರ್ಕಾರ, ಹಾಗೆ ಹೀಗೆ ಅಂತ ಎಲ್ಲ ಬಿಲ್ಡಪ್ ಏನಿದೆಯಲ್ಲ, ಒಂದು ವೇಳೆ ಇದ್ರೊಳಗೆ ಸೋತರು ಅಂದ್ರೂ ಕೂಡ ಅವ್ರಿಗೆ ಲಾಸೇ. ಹಾಗೆ ದೊಡ್ಡ ಪರಿಣಾಮ ಬೀರ್ತದೆ ಅಂತಲ್ಲ. ಈ ಬಿಜೆಪಿ 1 ಸೀಟ್ ಬಂತು, ಕಾಂಗ್ರೆಸ್ ಬಿಜೆಪಿ 1 ಸೀಟ್ ಬಂದ್ರು ಕೂಡ ಅದು ಎಲ್ಲೋ ಒಂದ್ ಕಡೆ ಬೀಗ್ತದೆ. ನಾವ್ ಏನಿಲ್ಲ 1 ಸೀಟ್ ತಗೊಂಡ್ವಿ, ಮುಂದೆ ಅದು ನಮ್ಗೆ ದಿಕ್ಸೂಚಿ ಆಗುತ್ತೆ. ಭಾಷಣದೊಳಗ ಮುಂದೆ ಜನರ ನಾಡಿ ಮಿಡ್ತ ಹೆಂಗದು 2028ಕ್ಕೆ ಮುಂದೆ ಏನಾಗುತ್ತೋ ಎಂತೋ ಇನ್ನೂ ಇದು ಇಲ್ಲ, ಕಲ್ಪನೆಗಳು ಇರಂಗಿಲ್ಲ. ಆದಾಗ್ಯೂ ಕೂಡ ಅವರು ಬಿಂಬಿಸ್ಕೊತಾರೆ.
ಇಲ್ಲ ನಾವು ಒಂದು ಲಾಸ್ ಆಗಿದ್ವಿ, ನಾವು ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ನ ಅಭ್ಯರ್ಥಿನ ಸೋಲಿಸಿ ನಾವು ಬಂದ್ವಿ, ಇದು ನಮಗೆ ದಿಕ್ಸೂಚಿ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಇವ್ರು ಸೋತ್ರು ಒಂದ್ ವೇಳೆ ಕಾಂಗ್ರೆಸ್ ಎರಡೂ ಕಡೆ ಸೋತ್ರು ಕೂಡ ಇವ್ರು ಆಂತರಿಕವಾಗಿ ಇದಾಗ್ತದೆ ಹೊರತು ಜಗಳ ತೋಟಗಳು ಶುರು ಆಗ್ತವೆ ಹೊರತು ದೊಡ್ಡ ಎಫೆಕ್ಟ್ ಏನು ಕಾಣೋದಿಲ್ಲ. ಈಗ ಇನ್ನೊಂದು ಹೇಳಿದ್ರಿ ನೀವು, ಈ ಅಲ್ಪಸಂಖ್ಯಾತರು ಏನು ಒಳ ಜಗಳ ಏನಿದೆ ಅಲ್ಲ ಕಾಂಗ್ರೆಸ್ ನಲ್ಲಿ, ಅದು ಮೇನ್ ಹೊರತ ಬೀಳೋದು ಸಿದ್ದರಾಮಯ್ಯ ಅವರಿಗೆ. ಹೊರತ ಬೀಳೋದ್ರಿಂದ ಸಂಖ್ಯೆ ಅಲ್ಲ. ಯಾಕೆ ಅಂತಂದ್ರ ಅವ್ರು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಪಸಂಖ್ಯಾತರು ನಮ್ಮವರು, ನಾವು ಅಲ್ಪಸಂಖ್ಯಾತರನ್ನ ಅಪ್ಕೊಳ್ತೀವಿ, ಅವ್ರು ನಮ್ಮನ್ನು ಒಪ್ಕೊಳ್ತಾರೆ ಅಂತ ಮನೋಭಾವ ಅವ್ರದ್ದು ಇದೆ. ಆಮೇಲೆ ಬಿಜೆಪಿಯವರು ಅದನ್ನೇ ಕಮೆಂಟ್ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಪಸಂಖ್ಯಾತರ ಒಳ ಜಗಳ ಏನದಲ್ಲ ಅವ್ರಿಗೆ ನುಂಗಲಾರ್ದ ತುತ್ತಾಗಿದೆ ಆಕ್ಚುಲಿ. ಓಕೆ, ನರಸಿಂಹರಾವ್ ಅವರೇ, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಆರಂಭದಿಂದಲೂ ಕೂಡ ಆ ಚುನಾವಣಾ ಪ್ರಚಾರ ಅಥವಾ ನಾಮಪತ್ರ ಕೊಡೋದಕ್ಕಿಂತ ಮುಂಚಿತವಾಗಿಯೇ ಸುದ್ದಿಗೆ ಗ್ರಾಸವಾಯಿತು, ಸದ್ದಿಗೆ ಚರ್ಚೆಗೆ ಗ್ರಾಸವಾಯಿತು. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಸಂಚಲನ ಸೃಷ್ಟಿ ಮಾಡುತ್ತೆ ಅಂತ ಆ ಕ್ಷಣದಲ್ಲಿ ಅಂದ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಯಾವ ಕಾರಣಗಳಿಂದ ಇದು ಈ ಒಂದು ಅಲ್ಪಸಂಖ್ಯಾತರ ಸಮುದಾಯದ ವಿಚಾರ ಇಷ್ಟು ದೊಡ್ಡ ಮಟ್ಟದ ಹಂತವನ್ನು ತಲುಪ್ತಾ ಇದೆ? ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನು ತುಂಬ ಅತ್ಯಾಪ್ತರು ಮತ್ತು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಂಥವ್ರು, 5 ವರ್ಷ ಇವರೇ ರೀ CM ಅಂತ ಹೇಳ್ಕೊಂಡು ಬರ್ತಾ ಇರುವಂಥವ್ರು ಇಲ್ಲಿ ಫಂಡಿಂಗ್ ಮಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾರೆ ಅನ್ನೋ ಮಾತಿಗೆ ಆ ಒಂದು ಆರೋಪ ಇದೆಯಲ್ಲ, ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಆಗಿ ಇದನ್ನು ಹೇಗೆ ನೋಡ್ತೀರಿ ತಾವು? ಅಲ್ಲ, ಈಗ ದಾವಣಗೆರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಮೊದಲಿಂದ ವಾದ ಆಗಿತ್ತು. ಯಾಕಂತಂದ್ರೆ ಅಲ್ಲಿ 70ರಿಂದ 80,000 ಮುಸ್ಲಿಂ ಓಟ್ಗಳು. ಈ ಶಾಮನೂರ್ ಶಿವಶಂಕರಪ್ಪ ಅವರಿಂದ ಬೇಷರತ್ತಾಗಿ ಮುಸ್ಲಿಮ್ಸು ಅವ್ರ ವಯಸ್ಸಿನ ಗೌರವ, ಅವರು ಹಿಂದಿನ ಇತಿಹಾಸ ಎಲ್ಲ ನೋಡ್ಕೊಂಡು ಅವ್ರಿಗೆ ಮತ ಹಾಕ್ತಿದ್ವು. ಅವ್ರ ಕಾಲಾದ ನಂತರ ಈ ಸಾದಿಕ್ ಪೈಲ್ವಾನ್ ಅವರು ಶಾಮನೂರ್ ಅವ್ರು ಗೆಲ್ಲಿಸ್ಲಿಕ್ಕೆ ಪ್ರತಿ ಸಲನೂ ಶ್ರಮ ವಹಿಸ್ತಿದ್ರು. ಅಲ್ಲಿ ಏನಾಯ್ತು, ನನಗೆ ಟಿಕೆಟ್ ಕೊಡ್ಬೇಕು ಅಂತ ಆಟ ಮಾಡಿದಾಗ ಜಮೀರ್ಗೂ ಒಂಥರ ಏನೋ ಚಾಲೆಂಜ್ ಬಿಟ್ಟಂಗ. ಸಿದ್ದರಾಮಯ್ಯನೂ ನಮ್ಮವ್ರೆ, ಅಲ್ಲೇ ನಾ ಏನು ಬೇರೆ ಏನ್ ಕೇಳ್ತಾ ಇದ್ದಿಲ್ಲ, ಜೆನ್ಯೂನ್ ಪಾಯಿಂಟ್ ಹಾಕಿ ಕೇಳ್ತಾ ಇದ್ದೀನಿ, ಸೊ ನಮಗೆ ಟಿಕೆಟ್ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಜಮೀರ್ ಅಹಮದ್ ಅದಕ್ಕೆ ಮುಂದಾದ. ಓಕೆ, ಈಗ ನಿಮ್ಮ ಗಮನಕ್ಕೆ ಬಂದ ಹಾಗೆ ಈಗ ಅಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಟ್ಟಿದ್ರೆ ಗೆಲ್ಲೋದಷ್ಟು ಸುಲಭ ಇರಲಿಲ್ಲ ಅನ್ನೋದನ್ನು ಆಧರಿಸಿ ಶಾಮನೂರು ಕುಟುಂಬದವ್ರಿಗೆ ಕೊಟ್ಟರು ಮತ್ತು ಆ ಕುಟುಂಬ ಯಾವ ಸದಸ್ಯರು ಅಲ್ಲಿ ನಿಧನರಾಗಿರ್ತಾರೋ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ವಾಡಿಕೆ ಇರೋದು ಮುಂಚೆ ಗೊತ್ತಿರಲಿಲ್ವ? ಹಾಗಿದ್ರೆ ಇಲ್ಲ, ಗೊತ್ತಿತ್ತು. ಆಮೇಲೆ ಇನ್ನೊಂದು ಗೊತ್ತಿದ್ದಾದ್ರೂ ಕೂಡ ಮೊದಲು ಮಲ್ಲಿಕಾರ್ಜುನ್ ಅವರೆಲ್ಲ ಏನಂದ್ರು, ಅವ್ರ ಮನೆಗೆಲ್ಲ ಪೊಲಿಟಿಷಿಯನ್ಸ್, ಮಲ್ಲಿಕಾರ್ಜುನ ಮಿನಿಸ್ಟ್ರು, ಅವ್ರ ಪತ್ನಿ ಮೆಂಬರ್ ಆಫ್ ಪಾರ್ಲಿಮೆಂಟ್, ಮನೆಯಲ್ಲಿ ಇಬ್ಬಿಬ್ರು ಈ ಬೇರೆ ಬಿಟ್ಟು ಕೊಡ್ತಾರೆ ಅಂತ ಹೇಳಿ ಮುಸ್ಲಿಮ್ಸ್ದು ಎಸ್ಪೆಷಲಿ ಸಾಗರ್ ಪೈಲ್ವಾನು ಅದೆಲ್ಲ ದೊಡ್ಡ ಆಸೆಗಳನ್ನು ಇಟ್ಕೊಂಡಿದ್ರು. ಅವರು ನಮ್ಗೆ ಬಿಟ್ಟೆ ಕೊಡ್ತಾರೆ, ಹೇಗಿದ್ರು ನಾವೇ ನಿರ್ಣಾಯಕರು, ನಮ್ಮ ಸಮುದಾಯದ ನಿರ್ಣಾಯಕರು ಇಲ್ಲಿ ಮತಗಳು ಅಂತ. ಯಾವಾಗ ಅವ್ರು ಕೊಡ್ಲಿಲ್ಲೋ ಅಲ್ಲಿ ವಿರುದ್ಧ ಹಾಕೋದು. ಓಕೆ, ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಜೀರ್ ಅಹಮದ್ ಇರ್ಬೋದು, ಆಮೇಲೆ ಈಗ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರು ಇರ್ಬೋದು, KN ರಾಜಣ್ಣ ಮತ್ತು ಈ ಮುಂಚೆ ನಾಗೇಂದ್ರ ಅವರ ತಲೆದಂಡ ಆಗಿರೋದನ್ನು ನಾವು ನೋಡಿದ್ದೀವಿ. ಅಂದರೆ ದಾವಣಗೆರೆಗೆ ಸಂಬಂಧಪಡದೇ ಇರ್ಬೋದು ಈ ಮುಂಚಿನ ಹೆಸರುಗಳನ್ನು ಹೇಳಿದ ಹಾಗೆ. ಅಂದರೆ ಎಲ್ಲೋ ಈಗ ಸಿದ್ದರಾಮಯ್ಯನವರ ಪವರ್ ಕಡಿಮೆ ಆಗ್ತಾ ಇದೆಯಾ ಅಥವಾ ಅವರ ಬಣಕ್ಕೆ ಜಾಸ್ತಿ ಕುತ್ತು ಬರ್ತಾ ಇದೆಯಾ ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಸೀಟಲ್ಲಿ ಅವರೇ ಮುಂದುವರಿತಾ ಇದ್ದಾರಲ್ರಿ ಸಿದ್ದರಾಮಯ್ಯನವರೇ. ಎಲ್ಲೂ DK ಶಿವಕುಮಾರ್ಗೆ ಈಗಲೇ ಸದ್ಯಕ್ಕೆ CM ಆಗ್ಬಿಡ್ತಾರೆ ಅನ್ನೋ ಮಾತಿಗೆ ಅಷ್ಟು ಪುಷ್ಟಿ ಸಿಕ್ಕಂತಿಲ್ಲ. ಇದನ್ನು ಹೇಗೆ ತಾವು ನೋಡ್ತೀರಿ, ವಿಶ್ಲೇಷಣೆ ಮಾಡ್ತೀರಿ? ಇಲ್ಲ, ಸಿದ್ದರಾಮಯ್ಯ ಹೈಕಮಾಂಡ್ ಒಪ್ಪಿಕೊಂಡಿದೆ. ನನ್ನ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ಸಿದ್ದರಾಮಯ್ಯ ಹಿನ್ನಡೆ ಅಥವಾ ಅವ್ರು ಬಲ ಕುಗ್ಗುತ್ತೆ ಅನ್ನೋದು ಸೀನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಸೀಸನ್ಡ್ ಪೊಲಿಟಿಷಿಯನ್ ಅವರು. ಕರೆಕ್ಟ್. ಇಷ್ಟು ವರ್ಷದಿಂದ ರಾಜಕಾರಣ ಮಾಡ್ಕೋತಾನ ಬಂದಾರ, ರಾಜಕಾರಣ ಬಿಟ್ಟು ಏನು ಮಾಡೇ ಇಲ್ಲ ಅವರು. ಆಮೇಲೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಏನೋ ತಪ್ಪು ಅಂತ ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ಹೈಕಮಾಂಡ್ ಅವರ ವಿರುದ್ಧ ಯಾವುದೇ ಕ್ರಮಗಳನ್ನು ಜರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಕರ್ನಾಟಕ ಸ್ಟ್ರಾಂಗ್ ಹೋಲ್ಡ್ ಕಾಂಗ್ರೆಸ್ಗೆ.
ಒಂದ್ ವೇಳೆ ಸಿದ್ದರಾಮಯ್ಯನ ಮಾಡೋದು ಪ್ರಸಂಗ ಬಂತು ಅಂದ್ರೆ ಹೈಕಮಾಂಡ್ ಏನೆಲ್ಲ ಎದುರಿಸ್ಬೇಕು ಸಮಸ್ಯೆಗಳನ್ನ, ಅಹಿಂದ ಓಟ್ಗಳನ್ನ ಎದುರಿಸ್ಬೇಕು, ಕರೆಕ್ಟ್. ಅಹಿಂದ ಓಟ್. ಆಮೇಲೆ ಪ್ರಬಲ ಜಾತಿಗಳು ಇರ್ಲಿಕ್ಕಿಲ್ಲ, ಅದು ಲಾಭ ಯಾರು ಮಾಡಿಕೊಟ್ಟಾಗುತ್ತೆ, ಮತ್ತು ಬಿಜೆಪಿಗೆ ಲಾಭ ಮಾಡಿಕೊಟ್ಟಂಗಾಗುತ್ತೆ. ಆದ್ರಿಂದ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನ ಮೇಲೆ ಅಂಥದ್ದೇ ಕ್ರಮ ಜರುಗಿಸ್ಲಿಕ್ಕೆ ಹಿಂದೇಟಾಗ್ತಾ ಇದೆ ಸದ್ಯದ ಸ್ಥಿತಿಗಳನ್ನ, ಬೆಳವಣಿಗೆಗಳನ್ನ ಗಮನಿಸಿ. ಜಮೀರ್ ಅವ್ರಿಗೆ ಏನಾದ್ರೂ ಕುತ್ತಿದೆ ಅಂತ ಅನ್ಸುತ್ತಾ? ಒಂದು ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಏನು ಸುದ್ದಿಗೋಷ್ಠಿ ನಡೆಸಿದ್ರಲ್ಲ ರಿಜ್ವಾನ್ ಅರ್ಷದ್ ಅವರು ಮತ್ತು ಸಲೀಂ ಅಹಮದ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇದೇನಾದರೂ ಹೈಕಮಾಂಡ್ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಬೋದು ಅನ್ಸುತ್ತೆ? ಜಸ್ಟ್ ಈಗ ಈವನ್ ಸುರ್ಜೇವಾಲಾ ಕೂಡ ಹೈಕಮಾಂಡ್ಗೆ, ಅವರು ಕರ್ನಾಟಕ ಉಸ್ತುವಾರಿ ಆದ್ರೂ ಕೂಡ ಹೈಕಮಾಂಡ್ಗೆ ಜಮೀರ್ ಅಹಮದ್ ಮೇಲೇನೂ ಕಂಪ್ಲೇಂಟ್ ಮಾಡಿದ್ದಾರೆ. ಹೌದು, ಆಯ್ತಾ. ಆಮೇಲೆ ಸಿದ್ದರಾಮಯ್ಯ ಇವತ್ತು ಜಮೀರ್ ಅಹಮದ್ ಭೇಟಿಯಾದಾಗ ಸಿಕ್ಕಾಪಟ್ಟೆ ಸಿದ್ದರಾಮಯ್ಯನು ಕ್ಲಾಸ್ ತಗೊಂಡಿದ್ದಾರೆ ಅಂತ ಸುದ್ದಿ ಇದೆ. ಹೈಕಮಾಂಡ್ ನಿನ್ನ ಮೇಲೆ ಏನಾರ ಕ್ರಮ ಜರುಗಿಸ್ತೆ ಅಂದ್ರೆ ನನಗೇನು ಸಂಬಂಧ ಇಲ್ಲ ನೋಡು ಅನ್ನೋ ಮಾತು ಹೇಳಿದ್ದಾರೆ ಅಂತ ನಮಗ್ ಸುದ್ದಿ ಬರ್ತಾ ಇದೆ. ಹಾಗಾಗಿ ಆದ್ರೂ ಆಗ್ಬೋದು, ಜಮೀರ್ ಮೇಲೆ ಕ್ರಮ ಆದ್ರೂ ಆಗ್ಬೋದು, ಯಾಕಂದ್ರೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಅವರು. ಆಮೇಲೆ ಫಲಿತಾಂಶ ಏನಾದ್ರೂ ಕಾಂಗ್ರೆಸ್ ಗೆದ್ದು ಬಿಡುತ್ತಂದ್ರೆ ಅಷ್ಟಕ್ಕೆ ಮುಚ್ಚಿ ಹೋಗ್ಬಿಡುತ್ತೆ. ಅಕಸ್ಮಾತ್ ಕಾಂಗ್ರೆಸ್ ಇದ್ದಿತ್ತು ಅಂದ್ರೆ ಇವನಿಗೆ ತಲೆದಂಡ ಆಗ್ಬಹುದೇನೋ. ಓಕೆ ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ನರಸಿಂಹರಾವ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಮತ್ತು ವಿಶ್ಲೇಷಣೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ. ಓಕೆ, ಎಲ್ಲ ಆಯಾಮಗಳಿಂದ ಈ ಸುದ್ದಿನ ನೋಡುವಂಥ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಚುನಾವಣೆ ಅಂತ ಹೇಳಿದಾಗ ಪ್ರಜಾಪ್ರಭುತ್ವದ ಹಬ್ಬ ಅಂತೀವಿ. ಯೂತ್ಸಿಗೆ ಬೇಕಾಗಿರೋದು ಯಾವುದೇ ಸಿದ್ಧಾಂತಗಳಿಗಿಂತ ಹೆಚ್ಚಾಗಿ ಕರಿಯರ್ ಮತ್ತು ಮನಿ ಮೈಂಡ್ಸೆಟ್ಟಲ್ಲಿ ನೋಡ್ತಾರೆ. ಆಮೇಲೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತೆರಿಗೆಯನ್ನು ಕಡಿಮೆ ಆದರೆ ಸಾಕು ಅಂತ ನೋಡ್ತಾ ಇರ್ತಾರೆ. ರೈತರಿಗೆ ನಮಗೆ ಕನಿಷ್ಠ ಬೆಂಬಲ ಬೆಲೆ ಸಿಗಲಿ, ನಾವು ಬೆಳೆದಂಥ ಬೆಳೆಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಇರ್ತಾರೆ. ಅಂದರೆ ಈ ವಿಚಾರಗಳೆಲ್ಲವೂ ಕೂಡ ತಹಬದಿಗೆ ಹೋಗ್ತಾ ಇದೆ. ಅದು ನಮ್ಮ ನಾಯಕರಿಗೆ ಗೊತ್ತಾಗಲಿ, ನಮ್ಮನ್ನು ಆಳುವಂಥ ರಾಜಕೀಯ ಜನಪ್ರತಿನಿಧಿಗಳಿಗೆ ಗೊತ್ತಾಗಲಿ ಅನ್ನುವ ಆಶಯ ಅಶ್ವವೇಗ ನ್ಯೂಸ್ನದ್ದು. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.